ಇನ್ನು ಜಿಲ್ಲೆಯಲ್ಲೂ ಕೂಡ ಅಬ್ಬರದ ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ಕರಾವಳಿ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರದಲ್ಲಿ ಮಳೆ ಆಗ್ತಾ ಇದೆ. ಜನಜೀವನ ತುಂಬಾನೇ ಅಸ್ತವ್ಯಸ್ತಗೊಂಡಿದೆ. ಹೂವುಗಳೆಲ್ಲ ನೀರು ಪಾಲು, ಹೂ ಬೆಳೆಗಾರರು ಕಂಗಾಲು. ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಸ್ಥಿತಿ ನಿರ್ಮಾಣವಾಗಿದೆ. ಮಾರುಕಟ್ಟೆಗೆ ಬಂದ ಹೂವು ಕೊಳೆತು ಹೋಗುವ ಭೀತಿ ಎದುರಾಗಿದೆ. ನಿರಂತರ ಮಳೆ ಹೂ ಬೆಳೆಗಾರರಿಗೆ ಹೊಡೆತ ಕೊಟ್ಟಿದೆ. ಕರಾವಳಿ ಬಯಲು ಸೀಮೆಯಲ್ಲಿ ಮಳೆಯಾರ್ಭಟ. ಹೂ ಬೆಳೆಗಾರರಿಗೆ ಹೊಡೆತ ಕೊಟ್ಟ ಮಳೆರಾಯ. ಮಳೆ ಮಳೆ ಮಳೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗ್ತಿದೆ. ಚಿಕ್ಕಬಳ್ಳಾಪುರದಲ್ಲಿ ಹೂ ಬೆಳೆಗಾರರಿಗೆ ಮಳೆ ಆಘಾತ ನೀಡಿದೆ. ಮಾರುಕಟ್ಟೆಗೆ ಹೂವು ಬರ್ತಿಲ್ಲ, ಬಂದಿರೋ ಹೂವು ಮಾರಾಟವಾಗ್ತಿಲ್ಲ. ಹೂವು ಕೊಳ್ಳಲು ಮಾರುಕಟ್ಟೆಗೆ ಗ್ರಾಹಕರು ಬರ್ತಿಲ್ಲ. ಹೀಗಾಗಿ ಮಳೆಯಲ್ಲೇ ಹೂವುಗಳು ಕೊಳೆತು ಹೋಗ್ತಿವೆ. ಮಳೆ ಹಿನ್ನೆಲೆ ಹೊರ ರಾಜ್ಯಗಳಿಗೂ ಹೂವು ರವಾನೆಯಾಗುವುದು ಸ್ಥಗಿತವಾಗಿದೆ. ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಒಂದು ತಾತ್ಕಾಲಿಕ ಮಾರುಕಟ್ಟೆಯಲ್ಲಿ ರೈತರು ತಂದಂಥ ಹೂಗಳಿಗೆ ಬೆಲೆ ಇಲ್ಲದೆ ಇವತ್ತು ನೀರು ಪಾಲಾಗ್ತಾ ಇದೆ. ನೋಡಿ, ನಾನು ಇದೇ ಒಂದು ಕೆವಿ ಕ್ಯಾಂಪಸ್ ಬಳಿ ಇರ್ತಕ್ಕಂಥ ಒಂದು ತಾತ್ಕಾಲಿಕ ಹೂ ಮಾರುಕಟ್ಟೆಯಲ್ಲಿ ಬೆಳೆದಿದ್ದೀನಿ. ಇಲ್ಲಿ ರೈತರು ಬೆಳೆದಂಥ ಸೇವಂತಿ ಇರ್ಬೋದು, ರೋಸ್ ಇರ್ಬೋದು ಮತ್ತು ತರೇವಾರಿ ಹೂಗಳಿಗೆ ಇವತ್ತು ಬೆಳಗ್ಗೆ ಮಳೆ ಬರೋದಕ್ಕೂ ಮುಂಚೆ ಕೆಜಿ ಹೂಗಳ ಬೆಲೆ 150-130 ರೂಪಾಯಿ ಇತ್ತು. ಆದರೆ ಮಳೆ ಬಂದು ಆ ಹೂಗಳೆಲ್ಲ ನೀರು ಪಾಲು ಆದ ನಂತರ ಈಗ ಹೂಗಳಿಗೆ ಬೆಲೆ ಇಲ್ಲ. ಇದರಿಂದ ನೋಡ್ತಾ ಇದ್ದೀನಿ ನೋಡಿ, ಒಂದು ಮಾರುಕಟ್ಟೆಯಲ್ಲಿ ಟನ್ಗಟ್ಟಲೆ, ರಾಶಿಗಟ್ಟಲೆ ಸೇವಂತಿ ಇರ್ಬೋದು, ಚೆಂಡು ಹೂ ಇರ್ಬೋದು ಮತ್ತು ರೋಸ್ ಹೂಗಳನ್ನು ಸುರಿದು ರೈತರು ಬಂದದರಿಗೆ ಸುಂಕ ಇಲ್ಲ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿ ಹೋಗ್ತಾ ಇದ್ದಾರೆ. ಈ ಹೂವು ಇವತ್ತು ಬೆಳಗ್ಗೆ ಮಳೆ ಬರೋದಕ್ಕೂ ಮುಂಚೆ ಈ ಹೂವು ಇಲ್ಲಿ ನೋಡಿ, ಇದು ಹೇಗಿದೆ, ಇದು 150 ರೂಪಾಯಿ ಬೆಲೆ ಇತ್ತು. ಈಗ ಇದನ್ನು ಯಾರು ನೀರು ಬಿದ್ದಿದೆ, ಇದು ಮಳೆ ಆಗಿದೆ ಅಂತ ಹೇಳ್ಬಿಟ್ಟು ಯಾರು ಕೊಂಡ್ಕೊಳ್ಳೋದ ಕಾರಣ ಈಗ ಹೂವು ಏನಿದೆ ಇದನ್ನು ರೈತರು ಇಲ್ಲಿ ಬಿಸಾಡ್ಬಿಟ್ಟು ಹೋಗುವಂಥ ಪರಿಸ್ಥಿತಿ ಇದೆ. ಇಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರದಲ್ಲಿ ಮಳೆಗೆ 13 ಮನೆಗಳು ಹಾನಿಯಾಗಿವೆ. ಚಿಂತಾಮಣಿ ತಾಲೂಕಿನಲ್ಲಿ 7, ಬಾಗೇಪಲ್ಲಿಯಲ್ಲಿ 2, ಚೇಳೂರಿನಲ್ಲಿ 2, ಗುಡಿಬಂಡೆಯಲ್ಲಿ 1 ಮನೆ ನೆಲಕಚ್ಚಿದೆ. ಭಾರೀ ಮಳೆಯಿಂದ ಬಾಗೇಪಲ್ಲಿ ತಾಲೂಕಿನಲ್ಲಿ ಮನೆಯಲ್ಲಿದ್ದ ಓರ್ವ ಮಹಿಳೆಗೆ ಗಾಯವಾಗಿದೆ. ಕೋಲಾರದಲ್ಲೂ ಬೆಳ್ಳಂಬೆಳಗ್ಗೆ ಭಾರೀ ಮಳೆಯಾಗಿದ್ದು ಅಂಡರ್ ಪಾಸ್ ಜಲಾವೃತವಾಗಿದೆ. ಇದರಿಂದ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಕರಾವಳಿಯಲ್ಲಿ ವರುಣಾರ್ಭಟ, ಅಲೆಗಳ ಅಬ್ಬರ. ಮಂಗಳೂರಲ್ಲಿ ಕುಸಿದು ಬಿದ್ದ ಅಪಾರ್ಟ್ಮೆಂಟ್ ಗೋಡೆ. ಮಂಗಳೂರಿನ ಕೊಡಿಯಾಲ್ಗುತ್ತುವಿನಲ್ಲಿ ಸಿಲ್ವರ್ ಲೈನ್ ಅಪಾರ್ಟ್ಮೆಂಟ್ನ ತಡೆಗೋಡೆ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕರಾವಳಿ ಭಾಗದಲ್ಲಿ ಭಾರೀ ಮಳೆಯಾಗುತ್ತಿರುವುದರಿಂದ ಅಲೆಗಳ ಅಬ್ಬರ ಹೆಚ್ಚಾಗಿದೆ. ಸೋಮೇಶ್ವರ, ಉಳ್ಳಾಲ, ಬಟ್ಟಪ್ಪಾಡಿ, ಉಚ್ಚಿಲ, ಬೀರಿ ಸಮುದ್ರ ತೀರದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಮೇ 23ರವರೆಗೂ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಮೀನುಗಾರರು ಸಮುದ್ರಕ್ಕಿಳಿಯದಂತೆ ಜಿಲ್ಲಾಡಳಿತ ಸೂಚಿಸಿದೆ. ಬೀಳದೆ ಮಂಗಳೂರಿನಾದ್ಯಂತ ಮಳೆ ಸುರಿತಾ ಇದೆ. ಒಂದು ಕಡೆ ಮಳೆ ಆದರೆ ಇನ್ನೊಂದು ಕಡೆ ಭಾರಿ ವೇಗವಾಗಿ ಬೀಸ್ತಾ ಇರುವಂಥ ಗಾಳಿ ನೋಡ್ಬೋದಾಗಿದೆ. ಏನು ಕಡಲ ಬದಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಗಾಳಿ ಬೀಸ್ತಾ ಇರೋದ್ರಿಂದ ಸಮುದ್ರದ ಅಲೆಗಳು ಸಾಕಷ್ಟು ಎತ್ತರದಲ್ಲಿ ಬರ್ತಾ ಇರುವಂಥದ್ದು. ಅಂದರೆ ಸಮುದ್ರದ ಅಲೆಗಳು ಬೃಹತ್ ಪ್ರಮಾಣದಲ್ಲಿ ದಡಕ್ಕೆ ಅಪ್ಪಳಿಸ್ತಾ ಇರುವುದನ್ನು ನಾವು ನೋಡ್ಬೋದಾಗಿದೆ. ಏನು ಮಂಗಳೂರಿನ ಹೊರವಲಯದ ಸೋಮೇಶ್ವರ, ಉಚ್ಚಿಲ, ಉಳ್ಳಾಳ ಮತ್ತು ಬಟಪಾಡಿ ಈ ಭಾಗದ ಈ ಬೀಚ್ಗಳು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲೆಗಳು ಅಪ್ಪಳಿಸ್ತಾ ಇರೋದನ್ನು ನಾವು ನೋಡ್ಬೋದಾಗಿದೆ. ಉಡುಪಿಯಲ್ಲಿ ಅಂಗಡಿಗಳು ಜಲಮಯ. ಉಡುಪಿಯ ಕಾರ್ಕಳ, ಕುಂದಾಪುರದಲ್ಲೂ ಭರ್ಜರಿ ಮಳೆಯಾಗ್ತಿದೆ. ಉಡುಪಿಯ ಲಕ್ಷ್ಮೀಂದ್ರ ನಗರದಲ್ಲಿ ಅಂಗಡಿಗಳಿಗೆ ನೀರು ನುಗ್ಗಿದೆ. ಸ್ಥಳಕ್ಕೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಗರ